ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಭಗತ್ ಸಿಂಗ್ ಅವರ ಬಗ್ಗೆ ನೋಡೋಣ. ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 27ರಂದು ಪಂಜಾಬ್ನ ಲಾಲ್ಪುರ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಕೂಡ ಪಂಜಾಬಿ ಜಾಟ್ ಸಿಖ್ ಕುಟುಂಬದಲ್ಲಿ ಜನಿಸಿದರು. ಇದು ಅಂದಿನ ಬ್ರಿಟಿಷ್ ಭಾರತ ಮತ್ತು ಇಂದು ಪಾಕಿಸ್ತಾನದಲ್ಲಿದೆ. ವಿದ್ಯಾವತಿ ಮತ್ತು ಅವರ ಪತಿ ಕಿಶನ್ ಸಿಂಗ್ ಸಂಧು ದಂಪತಿಗಳಿಗೆ ಜನಿಸಿದ 7 ಮಕ್ಕಳಲ್ಲಿ 4 ಮಕ್ಕಳು ಗಂಡು ಮತ್ತು 3 ಹೆಣ್ಣು ಮಕ್ಕಳಲ್ಲಿ ಅವರು ಎರಡನೇವರಾಗಿದ್ದರು. ಭಗತ್ ಸಿಂಗ್ ಅವರ ತಂದೆ ಮತ್ತು ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ಪ್ರಗತಿಪರ ರಾಜಕೀಯದಲ್ಲಿ ಕೂಡ ಸಕ್ರಿಯರಾಗಿದ್ದರು. 1907ರಲ್ಲಿ ರಾಜಕಾಲುವೆ ವಸಾಹತು ಸುತ್ತಲಿನ ಆಂದೋಲನದಲ್ಲಿ ಮತ್ತು ನಂತರ 1914ರಿಂದ 1915ರ ಗದರ್ ಚಳವಳಿಯಲ್ಲಿ ಕೂಡ ಭಾಗವಹಿಸಿದ್ದರು. ಕೆಲವು ವರ್ಷಗಳ ಕಾಲ ಬಂಗಾಳದಲ್ಲಿರುವ ಹಳ್ಳಿಯ ಶಾಲೆಗೆ ಕಳುಹಿಸಿದ ನಂತರ ಭಗತ್ ಸಿಂಗ್ ಅವರನ್ನು ಲಾಹೋರ್ನ ದಯಾನಂದ ಆಂಗ್ಲ ವೇದಿಕ್ ಶಾಲೆಗೆ ಸೇರಿಸಲಾಯಿತು. ಇನ್ನು 1923ರಲ್ಲಿ ಲಾಹೋರ್ನ ರಾಷ್ಟ್ರೀಯ ಕಾಲೇಜನ್ನು ಕೂಡ ಸೇರಿದರು. ಇದನ್ನು 2 ವರ್ಷಗಳ ಹಿಂದೆ ಲಾಲಾ ಲಜಪತ್ ರಾಯ್ ಅವರು ಮತ್ತು ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿಗೆ ಪ್ರತಿಕ್ರಿಯೆಯಾಗಿ ಕೂಡ ಸ್ಥಾಪಿಸಿದರು. ಈ ಚಳುವಳಿಯು ಭಾರತೀಯ ವಿದ್ಯಾರ್ಥಿಗಳನ್ನು ಬ್ರಿಟಿಷ್ ಭಾರತ ಸರ್ಕಾರದಿಂದ ಅನುದಾನಿತ ಶಾಲೆಗಳಿಗೆ ಮತ್ತು ಕಾಲೇಜುಗಳನ್ನು ಕೂಡ ತ್ಯಜಿಸುವಂತೆ ಕೂಡ ಒತ್ತಾಯಿಸಿತು. ಯುವಕರ ಮೇಲೆ ಸಿಂಗ್ ಪ್ರಭಾವ ಬೀರುವುದನ್ನು ನೋಡಿ ಪೊಲೀಸರು ಕೂಡ ಕಳವಳಗೊಂಡರು. 1926ರ ಅಕ್ಟೋಬರ್ನಲ್ಲಿ ಲಾಹೋರ್ನಲ್ಲಿ ನಡೆದ ಬಾಂಬ್ ದಾಳಿಯಲ್ಲಿ ಸಿಂಗ್ ಭಾಗಿಯಾಗಿದ್ದಾರೆ ಎಂಬ ನೆಪದಲ್ಲಿ ಅವರನ್ನು ಮೇ 1927ರಲ್ಲಿ ಬಂಧಿಸಿದರು. ಬಂಧನಕ್ಕೊಳಗಾದ 5 ವಾರಗಳ ನಂತರ ಅವರನ್ನು 60,000 ರೂಗಳ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಮಾಡಲಾಯಿತು. ಅವರು ಅಮೃತಸರದಲ್ಲಿ ಪ್ರಕಟವಾದ ಉರ್ದು ಮತ್ತು ಪಂಜಾಬಿ ಪತ್ರಿಕೆಗಳಿಗೆ ಬರೆದರು ಮತ್ತು ಸಂಪಾದಿಸಿದರು ಮತ್ತು ಬ್ರಿಟಿಷರನ್ನು ಕೆರಳಿಸಿದ ನೌಜವಾನ್ ಭಾರತ್ ಸಭಾ ಪ್ರಕಟಿಸಿದ ಕಡಿಮೆ ಬೆಲೆಯ ಕರಪತ್ರಗಳಿಗೆ ಸಹ ಕೂಡ ಕೊಡುಗೆಯನ್ನು ಕೂಡ ನೀಡಿದರು. ಅವರು ಕೀರ್ತಿ ಕಿಸಾನ್ ಪಕ್ಷದ, ಅಂದರೆ ಕಾರ್ಮಿಕರು ಮತ್ತು ರೈತರ ಪಕ್ಷ ಎಂದು ಜರ್ನಲ್ ಕೀರ್ತಿಗಾಗಿ ಮತ್ತು ದೆಹಲಿಯಲ್ಲಿ ಪ್ರಕಟವಾದ ವೀರ್ ಅರ್ಜುನ್ ಪತ್ರಿಕೆಗಾಗಿ ಸಂಕ್ಷಿಪ್ತವಾಗಿ ಕೂಡ ಬರೆದರು. ಅವರು ಹೆಚ್ಚಾಗಿ ಬಲವಂತ್ ರಂಜಿತ್ ಮತ್ತು ವಿದ್ರೋಹಿ ಮುಂತಾದ ಹೆಸರುಗಳನ್ನು ಕೂಡ ಒಳಗೊಂಡಂತೆ ಗುಪ್ತನಾಮಗಳನ್ನು ಕೂಡ ಬಳಸುತ್ತಿದ್ದರು. ಗದರ್ ಪಕ್ಷದ ಸ್ಥಾಪಕ ಸದಸ್ಯ ಕರ್ತರ್ ಸಿಂಗ್ ಸರಾಭ ಅವರನ್ನು ಸಿಂಗ್ ತಮ್ಮ ನಾಯಕ ಎಂದು ಕೂಡ ಪರಿಗಣಿಸಿದ್ದರು. ಗದರ್ ಪಕ್ಷದ ಮತ್ತೊಬ್ಬ ಸ್ಥಾಪಕ ಸದಸ್ಯ ಭಾಯಿ ಪರಮಾನಂದರಿಂದ ಕೂಡ ಭಗತ್ ಕೂಡ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದರು. ಸಿಂಗ್ ಅರಾಜಕತಾವಾದ ಮತ್ತು ಕಮ್ಯುನಿಸಮತ್ತ ಆಕರ್ಷಿತ ಕೂಡ ಆಗುತ್ತಾರೆ. ಅವರು ಮಿಖಾಯಿಲ್ ಬಕೂನಿನ್ ಅವರ ಬೋಧನೆಗಳನ್ನು ಕೂಡ ಉತ್ಸಾಹಭರಿತವಾಗಿ ಓದುತ್ತಿದ್ದರು ಮತ್ತು ಕಾರ್ಲ್ ಮಾರ್ಕ್ಸ್ನಂತಹ ವ್ಲಾಡಿಮಿರ್ ಲೆನಿನ್ ಮತ್ತು ಲಿಯಾನ್ ಬ್ರಾಡ್ಸ್ಕಿಯನ್ನು ಸಹ ಓದಿದ್ದರು. ಯುವ ರಾಜಕೀಯ ಕಾರ್ಯಕರ್ತರಿಗೆ ಎಂಬ ತಮ್ಮ ಕೊನೆಯ ಒಡಂಬಡಿಕೆಯಲ್ಲಿ ಅವರು ತಮ್ಮ ಆದರ್ಶವನ್ನು ಹೊಸ, ಅಂದರೆ ಮಾರ್ಕ್ಸ್ ದಿ ಆಧಾರದ ಮೇಲೆ ಸಾಮಾಜಿಕ ಪುನರ್ನಿರ್ಮಾಣ ಎಂದು ಕೂಡ ಘೋಷಿಸುತ್ತಾರೆ. ಸತ್ಯಾಗ್ರಹ ಮತ್ತು ಇತರ ರೀತಿಯ ಅಹಿಂಸಾತ್ಮಕ ಪ್ರತಿರೋಧವನ್ನು ಪ್ರತಿಪಾದಿಸಿದ ಗಾಂಧಿವಾದಿ ಸಿದ್ಧಾಂತದಲ್ಲಿ ಸಿಂಗ್ ನಂಬಿಕೆ ಕೂಡ ಇಟ್ಟಿರಲಿಲ್ಲ ಮತ್ತು ಅಂತಹ ರಾಜಕೀಯವು ಒಂದು ಗುಂಪಿನ ಶೋಷಕರನ್ನು ಕೂಡ ಇನ್ನೊಂದರಿಂದ ಬದಲಾಯಿಸುತ್ತದೆ ಎಂದು ಕೂಡ ಭಾವಿಸಿದ್ದರು. ಇನ್ನು ಮೇನಿಂದ ಸೆಪ್ಟೆಂಬರ್ 1928ರವರೆಗೆ ಸಿಂಗ್ ಕೀರ್ತಿಯಲ್ಲಿ ಅರಾಜಕತಾವಾದ ಕುರಿತು ಸರಣಿ ಲೇಖನಗಳನ್ನು ಕೂಡ ಪ್ರಕಟಿಸಿದರು. ಸಾರ್ವಜನಿಕರು ಅರಾಜಕತಾವಾದದ ಪರಿಕಲ್ಪನೆಯನ್ನಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಅವರು ಕೂಡ ಕಳವಳವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಜನರು ಅರಾಜಕತಾವಾದ ಎಂಬ ಪದಕ್ಕೆ ಹೆದರುತ್ತಾರೆ. ಅರಾಜಕತಾವಾದ ಎಂಬ ಪದವನ್ನು ಎಷ್ಟು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದರೆ ಭಾರತದಲ್ಲಿ ಕ್ರಾಂತಿಕಾರಿಗಳನ್ನು ಸಹ ಜನಪ್ರಿಯವಲ್ಲದಂತೆ ಮಾಡಲು ಅವರನ್ನು ಅರಾಜಕತಾವಾದಿಗಳು ಎಂದು ಕೂಡ ಕರೆಯಲಾಗುತ್ತಿತ್ತು. ಅರಾಜಕತಾವಾದವು ಆಡಳಿತಗಾರನ ಅನುಪಸ್ಥಿತಿ ಮತ್ತು ರಾಜ್ಯದ ನಿರ್ಮೂಲನೆಯನ್ನು ಸೂಚಿಸುತ್ತದೆ, ಕ್ರಮದ ಅನುಪಸ್ಥಿತಿಯಲ್ಲ, ಅವರು ಸ್ಪಷ್ಟಪಡಿಸಿದರು. ಅವರು ಹೀಗೆ ಹೇಳಿದರು: ಭಾರತದಲ್ಲಿ ಸಾರ್ವತ್ರಿಕ ಸಹೋದರತ್ವದ ಕಲ್ಪನೆ, ವಾಸುದೈವ ಕುಟುಂಬಕಂ ಇತ್ಯಾದಿ ಸಂಸ್ಕೃತ ವಾಕ್ಯವು ಒಂದೇ ಅರ್ಥವನ್ನು ಕೂಡ ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ಅವರು ಕೂಡ ನಂಬಿದ್ದರು. ಅರಾಜಕತಾವಾದದ ಅಂತಿಮ ಗುರಿ ಸಂಪೂರ್ಣ ಸ್ವಾತಂತ್ರ್ಯ. ಅದರ ಪ್ರಕಾರ ಯಾರೂ ದೇವರು ಅಥವಾ ಧರ್ಮದ ಬಗ್ಗೆ ಗೀಳನ್ನು ಹೊಂದಿರುವುದಿಲ್ಲ ಅಥವಾ ಯಾರಿಂದಲೂ ಕೂಡ ಹಣ ಅಥವಾ ಇತರ ಚೌಕಿಕ ಆಸೆಗಳಿಗಾಗಿ ಹುಚ್ಚರಾಗಿರುವುದಿಲ್ಲ. ದೇಹದ ಮೇಲೆ ಯಾವುದೇ ಸರಪಳಿಗಳು ಅಥವಾ ರಾಜ್ಯದ ನಿಯಂತ್ರಣವಿರುವುದಿಲ್ಲ. ಇದರರ್ಥ ಅವರು ತೊಡೆದು ಹಾಕಲು ಬಯಸುತ್ತಾರೆ ಚರ್ಚ್, ದೇವರು ಮತ್ತು ಧರ್ಮ, ರಾಜ್ಯ ಖಾಸಗಿ ಆಸ್ತಿ ವಿಚಾರವಾಗಿಯೇ. ನಂತರ ಜನವರಿ 21, 1930ರಂದು ಲಾಹೋರ್ ಪ್ರತಿಯೊರಿ ಪ್ರಕರಣದಲ್ಲಿ ವಿಚಾರಣೆಯ ಸಮಯದಲ್ಲಿ ಭಗತ್ ಸಿಂಗ್ ಮತ್ತು ಅವರ HSRA ಒಡನಾಡಿಗಳು
ಕೆಂಪು ಸ್ಪಾರ್ಕ್ಗಳನ್ನು ಧರಿಸಿ ನ್ಯಾಯಾಲಯಕ್ಕೆ ಕೂಡ ಹಾಜರಾಗುತ್ತಾರೆ. ಮ್ಯಾಜಿಸ್ಟ್ರೇಟ್ ತಮ್ಮ ಕುರ್ಚಿಯಲ್ಲಿ ಕುಳಿತಾಗ ಅವರು ಸಮಾಜವಾದಿ ಕ್ರಾಂತಿ ಚಿರಾಯುವಾಗಲಿ, ಕಮ್ಯುನಿಸ್ಟ್ ಅಂತಾರಾಷ್ಟ್ರೀಯ ಚಿರಾಯುವಾಗಲಿ ಎಂದು ಜನರು ಚಿರಾಯುವಾಗಲಿ, ಲೆನಿನ್ ಹೆಸರು ಎಂದಿಯೂ ಕೂಡ ಸಾಯುವುದಿಲ್ಲ ಮತ್ತು ಸಾಮ್ರಾಜ್ಯ ಸಾಯಿಗೆ ಶಿರಚ್ಛೇದ ಎಂಬ ಘೋಷಣೆಗಳನ್ನು ಕೂಡ ಕೂಗಿದರು. ನಂತರ ಭಗತ್ ಸಿಂಗ್ ನ್ಯಾಯಾಲಯದಲ್ಲಿ ಟೆಲಿಗ್ರಾಮ್ನ ಪಠ್ಯವನ್ನು ಕೂಡ ಓದಿದರು ಮತ್ತು ಅದನ್ನು 3ನೇ ಅಂತಾರಾಷ್ಟ್ರೀಯಕ್ಕೆ ಕಳುಹಿಸಲು ಮ್ಯಾಜಿಸ್ಟ್ರೇಟ್ಗೆ ಕೇಳಿದರು. ಇನ್ನು ಇತಿಹಾಸಕಾರ KN ಪಣಿಕ್ಕರ್ ಸಿಂಗ್ ಅವರನ್ನು ಭಾರತದ ಆರಂಭಿಕ ಮಾರ್ಕ್ಸ್ವಾದಿಗಳಲ್ಲಿ ಒಬ್ಬರು ಎಂದು ಬಣ್ಣಿಸಿದ್ದಾರೆ. ರಾಜಕೀಯ ಸಿದ್ಧಾಂತಿ ಜೇಸನ್ ಅಡಮ್ಸ್ ಅವರು ಮಾರ್ಕ್ಸ್ಗಿಂತ ಲೆನಿನ್ ಬಗ್ಗೆ ಹೆಚ್ಚು ಆಕರ್ಷಿತರಾಗಿದ್ದರು ಎಂದು ಹೇಳುತ್ತಾರೆ. ಇನ್ನು 1926ರಿಂದ ಅವರು ಭಾರತ ಮತ್ತು ವಿದೇಶಗಳಲ್ಲಿನ ಕ್ರಾಂತಿಕಾರಿ ಚಳುವಳಿಗಳ ಇತಿಹಾಸವನ್ನು ಅಧ್ಯಯನ ಮಾಡಿದರು ಮತ್ತು ತಮ್ಮ ಜೈಲು ನೋಟ್ಗಳಲ್ಲಿ ಅವರು ಸಾಮ್ರಾಜ್ಯಶಾಹಿ ಮತ್ತು ಬಂಡವಾಳಶಾಹಿ ಮತ್ತು ಟ್ರೊಟ್ಸ್ಕಿಯ ಕ್ರಾಂತಿಕಾರಿ ಆಲೋಚನೆಗಳ ಬಗ್ಗೆ ಕೂಡ ಲೆನಿನ್ರನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇನ್ನು ಗಲ್ಲಿಗೇರಿಸಿದ ದಿನದಂದು ಭಗತ್ ಸಿಂಗ್ ಜರ್ಮನ್ ಮಾರ್ಕ್ಸ್ವಾದಿ ಕ್ಲಾರಾ ಜೆಟ್ಕಿನ್ ಬರೆದ ಲೆನಿನ್ಸ್ ಆಫ್ ಲೆನಿನ್ ಪುಸ್ತಕವನ್ನು ಓದುತ್ತಿದ್ದರು. ಅವರ ಕೊನೆಯ ಆಸೆ ಏನೆಂದು ಕೇಳಿದಾಗ ಭಗತ್ ಸಿಂಗ್ ಅವರು ಲೆನಿನ್ ಅವರ ಜೀವನವನ್ನು ಅಧ್ಯಯನ ಮಾಡುತ್ತಿರುವುದಾಗಿ ಮತ್ತು ಅವರ ಮರಣದ ಮೊದಲು ಅದನ್ನು ಮುಗಿಸಲು ಬಯಸುವುದಾಗಿ ಕೂಡ ಉತ್ತರಿಸಿದರು. ಇನ್ನು ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ವಿಸರ್ಜಿಸಿದ ನಂತರ ಭುಗಿಲೆದ್ದ ಹಿಂದೂ ಮುಸ್ಲಿಂ ಗಲಭೆಗಳನ್ನು ಕೂಡ ನೋಡಿದ ನಂತರ ಸಿಂಗ್ ಧಾರ್ಮಿಕ ಸಿದ್ಧಾಂತಗಳನ್ನು ಪ್ರಶ್ನಿಸಲು ಕೂಡ ಪ್ರಾರಂಭಿಸಿದರು. ಅದರ ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಒಗ್ಗೂಡಿದ್ದ ಈ 2 ಗುಂಪುಗಳ ಸದಸ್ಯರನ್ನು ಧಾರ್ಮಿಕ ಭಿನ್ನಾಭಿಪ್ರಾಯಗಳಿಂದ ಪರಸ್ಪರ ಹೇಗೆ ಜಗಳವಾಡುತ್ತಾರೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಈ ಹಂತದಲ್ಲಿ ಸಿಂಗ್ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಕೂಡ ಕೈಬಿಟ್ಟರು, ಏಕೆಂದರೆ ಧರ್ಮವು ಕ್ರಾಂತಿಕಾರಿಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡ್ಡಿಯಾಗಿದೆ ಎಂದು ಅವರು ನಂಬಿದ್ದರು ಮತ್ತು ಬಕೂರಿನ್, ಲೆನಿನ್, ಟ್ರೊಟ್ಸ್ಕಿ ಎಲ್ಲ ನಾಸ್ತಿಕ ಕ್ರಾಂತಿಕಾರಿಗಳ ಕೃತಿಗಳನ್ನು ಕೂಡ ಅಧ್ಯಯನ ಮಾಡಲು ಕೂಡ ಪ್ರಾರಂಭಿಸುತ್ತಾರೆ. ಅವರ ಸೋಹಂ ಸ್ವಾಮಿಯವರ ಕಾಮನ್ ಸೆನ್ಸ್ ಪುಸ್ತಕದ ಬಗ್ಗೆಯೂ ಕೂಡ ಆಸಕ್ತಿ ಹೊಂದಿದ್ದರು. ಇನ್ನು 1930ರಿಂದ 1931ರಲ್ಲಿ ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಅವರನ್ನು ಸಹ ಕೈದಿ ಮತ್ತು ಅಖಂಡ ಕೀರ್ತನೆ ಜಾಥಾವನ್ನು ಸ್ಥಾಪಿಸಿದ ಸಿಖ್ ನಾಯಕ ರಣಧೀರ್ ಸಿಂಗ್ ಸಂಪರ್ಕಿಸಿದರು. ಭಗತ್ ಸಿಂಗ್ ಅವರ ಆಪ್ತ ಸಹಚರ ಶಿವವರ್ಮ ಅವರ ಪ್ರಕಾರ ನಂತರ ಅವರ ಬರಹಗಳನ್ನು ಕೂಡ ಸಂಕಲಿಸಿ ಕೂಡ ಸಂಪಾದಿಸಿದ ರಣಧೀರ್ ಸಿಂಗ್ ಭಗತ್ ಸಿಂಗ್ ಅವರಿಗೆ ದೇವರ ಅಸ್ತಿತ್ವದ ಬಗ್ಗೆ ಮನವರಿಕೆ ಮಾಡಿಕೊಡಲು ಕೂಡ ಪ್ರಯತ್ನಿಸಿದರು. ಇದರ ಬಗ್ಗೆ ವಿಫಲವಾದಾಗ ಅವರನ್ನು ಕೂಡ ಟೀಕಿಸಿದರು. ನೀವು ಖ್ಯಾತಿಯಿಂದ ತಲೆ ತಿರುಗುತ್ತಿದ್ದೀರಿ ಮತ್ತು ನಿಮ್ಮ ಮತ್ತು ದೇವರ ನಡುವೆ ಕಪ್ಪು ಪರದೆಯಂತೆ ನಿಂತಿರುವ ಅಹಂಕಾರವನ್ನು ಬೆಳೆಸಿಕೊಂಡಿದ್ದೀರಿ ಮತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಗತ್ ಸಿಂಗ್ ತಮ್ಮ ನಾಸ್ತಿಕತೆಯ ವರ್ತನೆಯನ್ನು ಹುಟ್ಟಿದೆಯೇ ಎಂಬ ಪ್ರಶ್ನೆಯನ್ನು ಪರಿಹರಿಸಲು ನಾನು ಏಕೆ ನಾಸ್ತಿಕನಾಗಿದ್ದೇನೆ ಎಂಬ ಪ್ರಬಂಧವನ್ನು ಕೂಡ ಬರೆದರು. ಪ್ರಬಂಧದಲ್ಲಿ ಅವರು ತಮ್ಮ ಸ್ವಂತ ನಂಬಿಕೆಗಳನ್ನು ಸಮರ್ಥಿಸಿಕೊಂಡರು ಮತ್ತು ಅವರು ಸರ್ವಶಕ್ತನಲ್ಲಿ ದೃಢ ನಂಬಿಕೆಯುಳ್ಳವರಾಗಿದ್ದರು, ಆದರೆ ಇತರರು ತಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದ ಪುರಾಣಗಳು ಮತ್ತು ನಂಬಿಕೆಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. ಧರ್ಮವು ಸಾವನ್ನು ಸುಲಭವಾಗಿ ಎಂಬ ಅಂಶವನ್ನು ಅವರು ಕೂಡ ಒಪ್ಪಿಕೊಂಡರು, ಆದರೆ ಸಾಬೀತಾದಾಗ ತತ್ವಶಾಸ್ತ್ರದ ಮಾನವ ದೌರ್ಬಲ್ಯದ ಸಂಕೇತವಾಗಿದೆ ಎಂದು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಇನ್ನೂ ಮುಂದುವರಿದಂತಹ ವಿಚಾರಗಳಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಲುಪಿಸುತ್ತೇವೆ. ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ.